ವೈಕುಂಠ ಏಕಾದಶಿ ಅಂಗವಾಗಿ ಮಂಗಳವಾರ ಮಡಿಕೇರಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು. ಕಳೆದ 12 ವರ್ಷಗಳಿಂದ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದು, ಬೆಳಗಿನಿಂದಲೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ, ಕುಂಕುಮಾರ್ಚನೆ, ತುಳಸಿ ಅರ್ಚನೆ ಹಾಗೂ ಮಹಾ ಮಂಗಳಾರತಿ ಸೇರಿದಂತೆ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದವು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿಯ ಪ್ರಮುಖರು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ಹಣ್ಣುಕಾಯಿ ಇದ್ರೆ ಈ ಕಡೆ ಕೊಡಿ. ಬಿಟ್ಟಿದ್ದೇನೆ ಕಾಲು ಬಿಡೋದೇ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈಗ ಇತ್ತೀಚಿನ ಒಂದು 12 ವರ್ಷಗಳಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ವರ್ಷಕ್ಕೆ 12ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಬೆಳಿಗ್ಗೆ ವೆಂಕಟೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ, ತುಳಸಿ ಅರ್ಚನೆ, ಕುಂಕುಮಾರ್ಚನೆ ಇವುಗಳೆಲ್ಲ ನಡೀತಿರ್ತದೆ. ಮಧ್ಯಾಹ್ನ 12 ಗಂಟೆಗೆ ಮಹಾ ಆರತಿ ಇರ್ತದೆ. ಮತ್ತು ಸಂಜೆ ಸಹ ಅರ್ಚನೆಗಳಿರ್ತದೆ. ತುಳಸಿ ಅರ್ಚನೆ, ಕುಂಕುಮಾರ್ಚನೆಗಳು ಸಂಜೆ ಗಂಟೆ ಇರ್ತದೆ. ಅಭಿಷೇಕ ಮಾತ್ರ ಮಧ್ಯಾಹ್ನ 12 ಗಂಟೆವರೆಗೆ ಇರ್ತದೆ. ಯಾವುದೇ ರೀತಿಯ ವಿಘ್ನಗಳು, ಸಮಸ್ಯೆಗಳು, ಸಂಕಷ್ಟಗಳು ಇದ್ದಂತೆಲ್ಲ ಪರಿಹಾರವಾಗಿ ಮಕ್ಕಳಿಗೆಲ್ಲ ಆರೋಗ್ಯಪೂರ್ಣವಾದಂತಹ ಒಳ್ಳೆಯ ವಿದ್ಯೆ, ಬುದ್ಧಿ, ಗುಣ, ನಡತೆ ಸಹಿತ ಬಯಸಿದಂತಹ ಜೀವನಕ್ಕೋಸ್ಕರವಾಗಿ ಈ ವೈಕುಂಠ ಏಕಾದಶಿ ಪೂಜಾ ಪರ್ವಾಂಗವಾಗಿ ನೀವು ಕೊಡುವಂತಹ ತುಳಸಿ ಅರ್ಚನಾಗಲಿ, ಕುಂಕುಮಾರ್ಚನಾಗಲಿ, ಕೊಟ್ಟಂತಹ ಕ್ರೀಡಾಭಿಷೇಕಾದಿಗಳಾಗಲಿ, ಎಲ್ಲವನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಆರಾಧನೆಯನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಆರಾಧನೆಗೆ ಸಂಪೂರ್ಣ ಫಲ ಕೊಟ್ಟು ನೀವು ಯಾವ ಒಂದು ಅಪೇಕ್ಷೆ, ಪ್ರಾರ್ಥನೆ, ಸಂಕಲ್ಪದೊಂದಿಗೆ ಈ ಸನ್ನಿಧಾನಕ್ಕೆ ಬಂದಿದ್ದೀರ ಆ ಎಲ್ಲ ಸಂಕಲ್ಪದ ಪೂರ್ಣಾಂತಿ ಕಾಪಾಡಬೇಕು ಸೇವೆಯನ್ನು ನಡೆಸಿಕೊಂಡು ಎಲ್ಲ ಆಯಾಯ ಸೇವೆಯನ್ನು ನೀವು ನಡೆಸಿಕೊಂಡಿದ್ದೀರ ಅದನ್ನು ಮಾಡ್ತಾ ಇದ್ದೇವೆ ಅಂತ ಕುಂಕುಮಾರ್ಚನೆ ಮಾಡ್ತಾರೆ. ಓಂ ವೆಂಕಟೇಶಾಯ ನಮಃ, ಶ್ರೀನಿವಾಸಾಯ ನಮಃ. ಏನು ಪಾಪ ಪುಣ್ಯ ಕಾರ್ಯಗಳನ್ನು ಮಾಡ್ತೇವೆ, ಅದರಲ್ಲಿ ಆ ಪಾಪ ಕಟ್ಟೆಗಳು ಏನಾಗಿದ್ದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಪುಣ್ಯ ವರ್ಧನೆ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಒಳ್ಳೆಯ ಸದ್ಬುದ್ಧಿ, ಸಜ್ಞಾನ, ಸಚ್ಚಾರಿತ್ರಾದಿ ಸೌಭಾಗ್ಯವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆದು ಆ ವಿಷ್ಣು ಸ್ವರೂಪಿಯ ಆದಂತಹ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಾನವನ್ನು ಕರ್ಕೊಳ್ಳುವಂತಹ ಆ ಒಂದು ಪೂರ್ಣಾನುಗ್ರಹ ಕೊಟ್ಟು ಕಾಪಾಡಲಿಕ್ಕೆ ನಮ್ಮ ಪ್ರಾರ್ಥನೆ. ದಿವಸದ ವಿಶೇಷ ಅಂತ ಹೇಳಿದರೆ ಕೊಡಗು ಚಾನಲ್ ನ್ಯೂಸ್, ಸಂದೀಪ್, ಮಡಿಕೇರಿ.